ಮತ್ತೆ ಅಲ್ಲಿನ ಕ್ಷೇತ್ರದ ವನಾದೇವಿ ಬಂದು ಗಂಟೆ ಇಟ್ಕೊಂಡಿದ್ದಾರೆ, ಕಾಲ ಗಂಟೆ ಇಟ್ಕೊಂಡಿದ್ದಾರೆ. ಕಾಲನ ಸೂಚಿಸುತ್ತಾ ಅದು? ಹೌದು, ಕಾಲ ಸೂಚಿಸ್ತದೆ. ಅಂದ್ರೆ ಧರ್ಮದ ಕಾಲ ಸೂಚಿಸ್ತದೆ. ನೀವು ಇಲ್ಲಿವರೆಗೂ ದೇವಾನ್ ದೇವತೆಗಳು ನೋಡಿದ್ರೆ ಕೈಲಿ ಏನೇನೋ ಆಧಾರ ಇಟ್ಕೊಂಡಿದ್ರೆ, ಆದ್ರೆ ಕಾಲ ಗಂಟೆ ಇಟ್ಕೊಂಡಿದ್ದಾರೆ. ಅವರು ಸೂಕ್ಷ್ಮವಾಗಿ ನೋಡ್ಬೇಕು. ಹೀಗಿದೆ. ಸೊ ಮತ್ತೆ ಇನ್ನೇನ್ ವಿಶೇಷತೆ ಇದೆ ಗುರುಗಳೇ? ಇವಾಗ ಅಗಸ್ತ್ಯರು ಅವ್ರದೊಂದು ಕಾರ್ಯ ಹೇಗ್ ನಡೆಸ್ತಾ ಇದ್ದಾರೆ ಅವರು? ಅಂದ್ರೆ ಶಿವಗಂಗೆಗೆ ಬಂದು ಅಗಸ್ತ್ಯರ ಮೂಲ ಕಾರ್ಯ ಬಂದು ಲೋಕ ಕಲ್ಯಾಣ ಕಾರ್ಯ. ಈಗ ಏನ್ ನಡೀತದೋ ಎಲ್ಲವೂ ಋಷಿಗಳ ಮೂಲಕನೇ ಕಾರ್ಯ ಮಾಡಿಸ್ತಾ ಇರೋದು ಪರಮಾತ್ಮ. ರಾಜರ ಆಳ್ವಿಕೆ ಆಯ್ತು, ರಾಜಕಾರಣಿಗಳಾಯ್ತು, ಮೊದಲು ಋಷಿ ಮುನಿಗಳಿಂದ ನಡೀತಾ ಇತ್ತು. ರಾಜರಾಗ್ಬೇಕಾದ್ರೆ ರಾಜರ ಗುರು ಆಗಿ ಋಷಿಗಳಿದ್ರು. ಕಾಲಘಟ್ಟದಲ್ಲಿ ಯಾವ ಕಲಿ ಆರ್ಭಟ ಆಯ್ತೋ ಅವಾಗ ರಾಜರಿಗೆ ರಾಜಗುರುಗಳು ಇಲ್ದಂಗಾದ್ರು, ರಾಜಕಾರಣಿಗಳು ಉತ್ಪತ್ತಿ ಆದ್ರು. ಹೀಗಾಗುತ್ತೆ. ಮತ್ತೆ ಇದು ಬಾಬಾಜಿ ಅವ್ರಿಗೆ ಯಾರು ಗುರುಗಳು ಅನ್ನೋದೊಂದು ಪ್ರಶ್ನೆ ನನಗೆ ಬಂತು. ಅವ್ರಿಗೆ ಯಾರು ಗುರುಗಳು? ಅವ್ರಿಗೆ ಆ ಶಕ್ತಿ ಹೇಗೆ ಸಿಕ್ತು? ಅವ್ರಿಗೆ ಕ್ರಿಯಾ ಯೋಗವನ್ನೇ ಅವರು ಆರಿಸ್ಕೊಂಡು ಏಕೆ ಪ್ರಪಂಚಕ್ಕೆ ಅದನ್ನ ಪರಿಚಯ ಮಾಡಿಸಿದ್ರು? ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರು.